ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ನಾನು ಮತ್ತು ನಮ್ಮ ಶ್ರೀಮತಿಯವರು ಮನೆಯಲ್ಲಿರುವ ದೇವರಿಗೆ ದೀಪವನ್ನು ಹಚ್ಚಿ ನಾವಟ್ಟಿರುವಂಥ ಒಂದು ದೇವಾಲಯ, ಕರ್ನಾಟಕದಲ್ಲಿ ವರ್ಷಕ್ಕೊಂದೇ ಬಾರಿ ಬಾಗಿಲು ತೆರೆಯಲಿರುವ ದೇವಾಲಯ ಶ್ರೀ ಆಶಾನಾಂಬೆ ದೇವಾಲಯ. ಆಂಧವಿ ಹೋಗಬೇಕಾದ್ರೆ ರಾಮನಾಥ್ಪುರದ ಹೊಳೆ ಮತ್ತು ಗೂರೂರು ಡ್ಯಾಮ್ ಎರಡೂ ನೋಡಿಕೊಂಡು ಹಾಗೆ ಹೊರಟು ಪಂಚಮುಖಿ ಆಂಜನೇಯನಿಗೆ ಒಂದು ನಮಸ್ಕಾರ ಸಲ್ಲಿಸಿ ಹಾಸನ ನಗರಕ್ಕೆ ಎಂಟ್ರಿ ಆದೋ, ಕಾರ್ ಪಾರ್ಕ್ ಮಾಡಿ ಆಶಾನಾಂಬೆ ದೇವಾಲಯದ ಮುಂಭಾಗಕ್ಕೆ ಹೋದೋ. ಎಲ್ಲಿ ನೋಡಿದ್ರು ಜನದ ಸಾಗರ. ನಮ್ಮ ಆಪೋಸಿಟ್ ಕಾಣಿಸ್ತಿರೋದು VVIP ಪಾಸ್ ಅಂತೆ. ಅಲ್ಲೋದ್ರೆ 5 ಅವರ್ ಬೇಕಂತೆ ದರ್ಶನ ಮಾಡೋಕ್ಕೆ. ನಾವು ಹೋದಾಗ 1 ಅವರ್ ದೇವಾಲಯ ಕ್ಲೋಸ್ ಆಗಿತ್ತು, ಮತ್ತೆ 3 ಗಂಟೆಗೆ ಓಪನ್ ಆಗ್ತು. ಇದೇ ಆಶಾನಾಂಬೆ ಶ್ರೀ ಸಿದ್ದೇಶ್ವರ ದೇವಾಲಯ. ನಾವು ಹೋದಾಗ ದೇವರಿಗೆ ಸಿದ್ದೇಶ್ವರ ಮತ್ತು ಆಶಾನಾಂಬೆ ದೇವರಿಗೆ ನಾವು ಈ ರಸ್ಸಲ್ಲಿ ಇಷ್ಟೊಂದು ಜನ ಹೆಂಗೆ ನಿಂತಿದ್ದಾರೆ ಅಂತ ಥಿಂಕ್ ಮಾಡ್ತಿದ್ದೋ. ಆದರೆ ನಾನು ಇದೇ ಫಸ್ಟ್ ಟೈಮ್ ಒಳಗಡೆ ಹೋಗಿದ್ದು. ಆದರೆ ಆ ತಾಯಿನ ನೋಡ್ಬೇಕಾರೆ ಆ ಕಣ್ಣು ತುಂಬಿಸ್ಕೊಂಡಲ್ಲ, ಭೂಮಿ ಮೇಲೆ ಸ್ವರ್ಗ ಒಂದ್ಸಲ ಕಣ್ಮುಂದೆನೇ ಬಂದಂಗೆ ಅನ್ನಿಸ್ತು. ಅಷ್ಟು ಮನಸ್ಸಿಗೆ